ಅದು 15ನೇ ಶತಮಾನದ ಆದಿಭಾಗ. ಕೈಲಾಸದಿಂದಲೇ ಭೂಮಿಗಿಳಿದು ಬಂದರೆಂದು ನಂಬಲಾದ ಪಂಚಗಣಾಧೀಶ್ವರರು ಕರ್ನಾಟಕದ ದಿಕ್ಕುಗಳಲ್ಲಿ ನೆಲೆ ನಿಂತು ದೈವಿ ಪುರುಷರೆನಿಸಿಕೊಂಡ ಕತೆ. ಇವರಲ್ಲಿ ಚಳ್ಳಕೆರೆಯ ನಾಯಕನಹಟ್ಟಿಯನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ನಿಜವುಂಡ ದೈವವೇ ಈ ಹಟ್ಟಿ ತಿಪ್ಪೇಶ. ಹನುಮಂತ ದೇವರಿಗೆ ಲಿಂಗ ದೀಕ್ಷೆ ನೀಡಿ ತಮ್ಮ ಮುಂದಿನ ರಥವನ್ನು ತಾವೇ ಎಳೆಯಬೇಕೆಂದು ಅಪ್ಪಣೆ ಪಡೆದುಕೊಂಡ ಮಹಿಮಾವಂತರು. ತಮ್ಮೊಟ್ಟಿಗೆ ಬಂದಿದ್ದ ಪಂಚಗಣಾಧೀಶರಲ್ಲಿ ಒಬ್ಬರಾದ ಕೆಂಪಯ್ಯನ ಅಜ್ಞಾನವನ್ನು ಹೋಗಲಾಡಿಸಿ ಆಸೆ ಆಕಾಂಕ್ಷೆಗಳನ್ನು ಜೀರ್ಣಿಸಿಕೊಂಡ ಸ್ಥಳವಾದ ತಿಪ್ಪೆಯ ಮೇಲೆ ನಿಂತಿದ್ದ ಕಾರಣ ಈ ರುದ್ರಮುನಿಯ ತಿಪ್ಪೆ ರುದ್ರರೆನಿಸಿಕೊಂಡರು. ನಂತರ ಪ್ರಿಯ ಶಿಷ್ಯ ಫಣಿಯಪ್ಪನ ಭಕ್ತಿಗೆ ಮೆಚ್ಚಿ ಬುದ್ಧಿಯನ್ನು ಅಕ್ಷಯಗೊಳಿಸಿದ್ದೇ ಅಲ್ಲದೆ ಬಿಳಿ ನೀರ ಚಿಲುಮೆ ಸೃಷ್ಟಿಸಿ ಕೊಬ್ಬರಿಯ ಬೆಳಕಲ್ಲಿ ಅವನ ಬದುಕನ್ನು ಬೆಳಗಿದ ಗುರುಶಿಖರವೇ ಈ ತಿಪ್ಪೇಯ ಸ್ವಾಮಿಗಳು. ಸತ್ತೆಮ್ಮೆ ಹಾಲು ಕರೆದಂತ ಪವಾಡ ಪುರುಷರು ತಮ್ಮ ಜೋಳಿಗೆ ಬೆತ್ತದಿಂದ ಗುಡಿ ತುಂಬಿಸಿ ಅಲ್ಲಿ ನೆಲೆಸಿದ ಮಾರಿಕಾಂಬೆಯನ್ನು ಮತ್ತೊಂದು ಕಡೆ ನೆಲೆಸುವಂತೆ ಮಾಡಿ ನಾಯಕನಹಟ್ಟಿಯಲ್ಲಿ ಶಾಶ್ವತವಾಗಿ ನೆಲೆಸಿದ ಕರುಣಾಮೂರ್ತಿಗಳು. ಮಠದ ಗದ್ದುಗೆಯಲ್ಲೇ ಕೂರದೆ ಕೆರೆ ನಿರ್ಮಾಣ ಇವೇ ಮೊದಲಾದ 10 ಊರು ಉದ್ಧಾರವಾಗುವ ಕೆಲಸಗಳಲ್ಲಿ ಸ್ವತಃ ತಾವೇ ಭಾಗವಹಿಸಿ ಮಾಡಿದಷ್ಟೇ ನೀಡು ಭಿಕ್ಷೆ ಎಂಬ ಮಂತ್ರವನ್ನು ಜಗತ್ತಿಗೆ ಸಾರಿದ ಕ್ರಾಂತಿಕಾರಿ. ಇವರ ಸ್ವಾಮಿ ನಿಷ್ಠೆಯನ್ನು ಗೌರವಿಸಿ ರಾಜ್ಯ ತ್ಯಾಗ ಮಾಡಲು ಬಂದ ಮಲ್ಲಪ್ಪ ನಾಯಕನನ್ನು ಅನುಗ್ರಹಿಸಿದ ಇವರು ನಿಡುಗಲ್ಲಿನ ನಾಗತಿಗೆ ಹಾಗೂ ದಕ್ಷಿಣದ ಪ್ರಬಲರಾದ ಹೈದರಾಲಿ ಹಾಗೂ ಅನೇಕರಿಗೆ ಸಂತಾನದ ಫಲಗಳನ್ನಿತ್ತು ಜಾತಿ ಮತ ಧರ್ಮಗಳನ್ನು ಮೀರಿ ನಿಂತವರು. ತಮ್ಮ ಶೈತಿಕ ಲಿಂಗವನ್ನು ಮಹಂತೇಶನೆಂಬ ಹೆಸರಿನಿಂದ ಪಣಿಯಪ್ಪನಿಗೆ ನೀಡಿ ಅನುಗ್ರಹಿಸಿದರು. ರಂಗಪ್ಪನೆಂಬ ನಾಯಕ ಕುಲದವನ ಭಕ್ತಿಗೆ ಮೆಚ್ಚಿ ತಮ್ಮ ಗದ್ದುಗೆರುವ ಹೊರಮಠದ ಪೂಜೆಗೆ ಅವನನ್ನು ನೇಮಿಸಿದ ಇವರು ಅವ್ಯಾಜ ಕರುಣಾಮೂರ್ತಿಗಳು. ಇಡೀ ಚಿತ್ರದುರ್ಗದಂಬ ಬಯಲು ಸೀಮೆಯಲ್ಲಿ ಈ ಹಟ್ಟಿ ತಿಪ್ಪೇಶನ